ಒಬ್ಬ ಬಡ ರೈತ ದಿನಾ ಬೆಳಿಗ್ಗೆ ಒಂದು ಕೆರೆಯಿಂದ ನೀರು ತಂದು ಹಾಕಿ ಮನೆ ಕೈತೋಟದಲ್ಲಿ ತರಕಾರಿ ಬೆಳೆಸಿ ಮಾರ್ತಿದ್ದ. ಅವನ ಹತ್ರ 2 ಹಳೆಯ ಮಡಿಕೆ ಇತ್ತು. ಒಂದು ಚೆನ್ನಾಗಿದ್ರೆ ಇನ್ನೊಂದರಲ್ಲಿ ಚಿಕ್ಕದೊಂದು ತೂತಾಗಿತ್ತು. ಆ ಮಡಿಕೆಯ ತೂತಿನಿಂದ ವ್ಯಕ್ತಿ ತರ್ತಿದ್ದ ನೀರೆಲ್ಲ ದಾರಿಲಿ ಸೋರಿ ಹೋಗ್ತಿತ್ತು. ಆಗ ಚೆನ್ನಾಗಿರೋ ಮಡಿಕೆ ತೂತಿರೋ ಮಡಿಕೆಗೆ ಚುಡಾಯಿಸ್ತು, ನೀನು ಯಾವ ಪ್ರಯೋಜನಕ್ಕಿಲ್ಲ, ನಿನ್ನಿಂದ ಪಾಪ ರೈತನ ಕಷ್ಟ ಎಲ್ಲ ವೇಸ್ಟ್ ಆಗ್ತಿದೆ ಅನ್ನತ್ತೆ. ಅದನ್ನು ಕೇಳಿದ ತೂತಿರೋ ಮಡಿಕೆ ತುಂಬ ಬೇಜಾರಾಗಿ ಅದು ಹೋಗಿ ರೈತನ ಕೇಳುತ್ತೆ, ನನ್ನಲ್ಲಿರೋ ತೂತಿನಿಂದಾಗಿ ನೀವು ತುಂಬಿಸ್ಕೊಂಡು ಬರುವ ನೀರೆಲ್ಲ ದಾರಿಲೇ ಸೋರ್ ಹೋಗ್ತಿದೆ, ನನ್ನಿಂದ ನಿಮಗೇನು ಪ್ರಯೋಜನ ಇಲ್ಲ, ನಿಮ್ಮ ಕಷ್ಟ ಎಲ್ಲ ನನ್ನಿಂದ ವೇಸ್ಟ್ ಆಗ್ತಿದೆ ಅನ್ನತ್ತೆ. ಮಡಿಕೆ ಮಾತಿಗೆ ರೈತ ನಗುತ್ತಾ, ನಾಳೆ ದಾರಿಲಿ ಹೋಗ್ಬೇಕಾದ್ರೆ ನಿನ್ಗೇನೋ ತೋರಿಸ್ತೀನಿ ಅಂತಾನೆ. ಮಾರನೇ ದಿನ ನೀರು ತರೋಕೆ ಹೋಗುವಾಗ ರೈತ ತೂತಿರೋ ಮಡಿಕೆಗೆ ಹೇಳ್ತಾನೆ, ನೋಡು ದಾರಿ ಉದ್ದಕ್ಕೂ ಎಷ್ಟು ಒಳ್ಳೊಳ್ಳೆ ಹೂವು ಅರಳಿದವೆ ಅಂತಾನೆ. ಹೂವನ್ನು ನೋಡಿದ ಮಡಿಕೆ, ಆದ್ರೂ ಇವತ್ತು ಅರ್ಧಕ್ಕೂ ಹೆಚ್ಚು ನೀರು ಸುರಿದು ಹೋಯ್ತಲ್ಲ ಅಂತ ಬೇಜಾರಲ್ಲಿ ಹೇಳುತ್ತೆ. ಆಗ ರೈತ ಮತ್ತೆ ನಗುತ್ತಾ, ನೋಡ್ದ್ಯಾ, ಯಾವ ಕಡೆಯಿಂದ ನಿನ್ನ ತಕ್ಕೊಂಡು ಹೋಗ್ತೀನೋ ಆ ಕಡೆನೇ ಹೂವಿನ ಗಿಡಗಳು ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದ್ದಾವೆ. ನಿನ್ನ ತೂತಿನಿಂದಾಗಿ ದಿನಾ ಈ ಗಿಡಗಳಿಗೆ ನೀರು ಬೀಳೋದ್ರಿಂದ ಈ ದಾರಿ ಇಷ್ಟು ಸುಂದರವಾಗಿ ಕಾಣಿಸ್ತಿರೋದು ಅಂತಾನೆ. ಸ್ನೇಹಿತರೆ, ಜೀವನದಲ್ಲಿ ಯಾರು ಪರಿಪೂರ್ಣರಲ್ಲ, ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಕಮ್ಮಿ ಇದ್ದೇ ಇರುತ್ತೆ.